ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಬಿಜೆಪಿಯನ್ನ ಸಂಘ ಪರಿವಾರವನ್ನು ವಿರೋಧಿಸುವ ಕನ್ನಡಿಗರಿಗೆ ಫೇವರೇಟ್ ಅನಿಸುವ ರಾಜಕಾರಣಿ ಯಾರಾದರೂ ಇದ್ದರೆ ಅದು BK ಹರಿಪ್ರಸಾದ್. ಅಂತೆಯೇ ಅವರು ಸಂಘ ಪರಿವಾರಕ್ಕೆ ಮತ್ತು ಬಿಜೆಪಿಗೆ ಸಿಂಹ ಸ್ವಪ್ನ ಕೂಡ ಹೌದು. ಈಗ ಈ ಸಂದರ್ಭದಲ್ಲಿ BK ಹರಿಪ್ರಸಾದ್ ಮತ್ತೆ ಬಿಜೆಪಿಯವರನ್ನು ಕೆಣಕಿದ ಕಾರಣಕ್ಕೆ ಚರ್ಚೆಯಲ್ಲಿದ್ದಾರೆ. ಜ್ಯೋತಿಷಿ ಕಮಲಾಕರ ಭಟ್ ಮೂಲಕ ನಡೆದಿದೆ ಎನ್ನಲಾದ ಕೊಲೆಯ ವಿಷಯ ಈಗ ಮಾಜಿ ಸಚಿವ ಬಿಜೆಪಿಯ ನಾಯಕ ಸುರೇಶ್ ಕುಮಾರ್ ಅವರ ಜನುಮವನ್ನೇ ಜಾಲಾಡುವಂತೆ ಮಾಡಿದೆ. ಕೊಲೆ ಆರೋಪಿಯಾಗಿರುವ ಕಮಲಾಕರ ಭಟ್ಟನ ಜೊತೆಯಲ್ಲಿ ಸುರೇಶ್ ಕುಮಾರ್ ಅವರ ಫೋಟೋ ವಿವಾದದ ಮೂಲವಾಗಿದೆ. ಕಮಲಾಕರ ಭಟ್ ಮತ್ತು ಸುರೇಶ್ ಕುಮಾರ್ ಜೊತೆಗಿರುವ ಫೋಟೋವನ್ನು ಹಂಚಿಕೊಂಡಿದ್ದ BK ಹರಿಪ್ರಸಾದ್ ಸುರೇಶ್ ಕುಮಾರ್ ಅವರ ನೈತಿಕತೆಯನ್ನು ಪ್ರಶ್ನಿಸಿದರು. ಇದಕ್ಕೆ ಕಟುವಾಗಿಯೇ ಪ್ರತಿಕ್ರಿಯಿಸಿದ ಸುರೇಶ್ ಕುಮಾರ್, ಒಬ್ಬ ವ್ಯಕ್ತಿ ಮಾಡಿದ ಅಪರಾಧಕ್ಕೆ ರಾಜಕಾರಣಿಯನ್ನು ಹೊಣೆ ಮಾಡುವುದು ಬಾಲಿಶ ಅಂತ BK ಹರಿಪ್ರಸಾದ್ಗೆ ಉಪದೇಶ ಮಾಡಿದರು. ಅವರ ಆ ಉಪದೇಶಕ್ಕೆ BK ಹರಿಪ್ರಸಾದ್ ಸುದೀರ್ಘ ಉತ್ತರವನ್ನೇ ಕೊಟ್ಟಿದ್ದಾರೆ. ಅದರ ಆಯ್ದ ಭಾಗ ನಿಮ್ಮೆದುರು ಇಡ್ತಾ ಇದ್ದೇನೆ ನೋಡಿ. ಅಂದರೆ BK ಹರಿಪ್ರಸಾದ್ ಸಾಮಾಜಿಕ ಜಾಲತಾಣದಲ್ಲಿ ಸುರೇಶ್ ಕುಮಾರರಿಗೆ ಬರೆದ ಪತ್ರದ ಕೊನೆಯ ಸಾಲನ್ನೇ ನಿಮ್ಮೆದುರು ಇಡ್ತಾ ಇದ್ದೇನೆ. ಅದು ಹೀಗಿದೆ: ನೀವು MES ನಂತಹ ಉತ್ತಮವಾದ ಕಾಲೇಜಿನಲ್ಲಿ ನನ್ನೊಂದಿಗೆ ಕಲಿತಿದ್ದರೂ ತಾವು ಸಂವಿಧಾನ ವಿರೋಧಿ ಕೊಲೆಗಡುಕರ ಜೊತೆ ಸೇರಿದ್ದಿರಲ್ವಾ ಎಂಬ ಬೇಸರ ನನಗೂ ಇದೆ. ಕಾಲೇಜು ದಿನಗಳ ಕಥೆಗಳನ್ನು ಹೇಳಿ ಸಾರ್ವಜನಿಕ ಬದುಕಿನಲ್ಲಿರುವ ತಮ್ಮನ್ನು ತಮ್ಮ ಈ ವಯಸ್ಸಿನಲ್ಲಿ ಇನ್ನಷ್ಟು ಮುಜುಗರಕ್ಕೀಡು ಮಾಡುವ ಉದ್ದೇಶ ನನಗಿಲ್ಲ ಎನ್ನುವ BK ಹರಿಪ್ರಸಾದ್ ಸುರೇಶ್ ಕುಮಾರ್ ತನ್ನ ಕ್ಲಾಸ್ಮೇಟ್ ಎಂದು ಮೊದಲ ಸಾಲಿನಲ್ಲಿಯೇ ಹೇಳಿಕೊಂಡಿದ್ದಾರೆ. MES ಮತ್ತು ರೇಣುಕಾಚಾರ್ಯ ಕಾನೂನು ಕಾಲೇಜಿನಲ್ಲಿ ಕಲಿತ ನಾನು ಗಾಂಧಿ, ಅಂಬೇಡ್ಕರ್, ನೆಹರು ಅನುಯಾಯಿ ಆದರೆ ಸುರೇಶ್ ಕುಮಾರ್ ಗಾಂಧಿ ಕೊಲೆಗಾರರ ಅನುಯಾಯಿ ಆದರೂ ಈಗಲಾದರೂ ಬದಲಾಗಿದ್ದಾರಾ ಎಂದರೆ ಇನ್ನೂ ಕೊಲೆಗಾರರ ಜೊತೆಯೇ ಗುರುತಿಸಿಕೊಳ್ಳಲು ಬಯಸುತ್ತಿದ್ದಾರೆ ಎಂದು BK ಹರಿಪ್ರಸಾದ್ ತಿವಿದಿದ್ದಾರೆ. ಜನಪ್ರತಿನಿಧಿಗಳ ಜೊತೆ ನಿತ್ಯ ನೂರಾರು ಜನ ಫೋಟೋ ತೆಗೆಸಿಕೊಳ್ತಾರೆ. ಅವರೆಲ್ಲರೂ ನೈತಿಕ ಹೊಣೆ ಹೊತ್ತುಕೊಳ್ಳೋದಕ್ಕೆ ಆಗುತ್ತಾ ಎಂದು ಮಾಜಿ ಕಾನೂನು ಸಚಿವ ಸುರೇಶ್ ಕುಮಾರ್ ತಮ್ಮನ್ನು ತಾವು ಸಮರ್ಥಿಸಿಕೊಂಡಿದ್ದಾರೆ. ಸುರೇಶ್ ಕುಮಾರ್ ಇಂತಹ ನುಣುಚಿಕೊಳ್ಳುವಿಕೆಯ ಜಾಣತನ ತೋರಿಸಬಾರದು. ಸುರೇಶ್ ಕುಮಾರ್ ಅವರ ಜೊತೆ ಕೊಲೆಗಾರ ಜ್ಯೋತಿಷಿ ಕಮಲಾಕರ ಭಟ್ಟನು ಹೋಗಿ ಫೋಟೋ ತೆಗೆಸಿಕೊಂಡಿಲ್ಲ. ಸುರೇಶ್ ಕುಮಾರರೇ ಕಾರಿನಿಂದ ಇಳಿದು ಕಮಲಾಕರ ಭಟ್ ಎಂಬ ಮಹಾನುಭಾವನ ಕಾರಿನ ಬಳಿ ಹೋಗಿ ತನ್ನ ಸಹಾಯಕನ ಮೂಲಕ ಫೋಟೋ ತೆಗೆಸಿಕೊಂಡಿದ್ದಾರೆ. ಸುರೇಶ್ ಕುಮಾರ್ ಫೋಟೋ ತೆಗೆಸಿಕೊಳ್ಳುವಾಗ ಸ್ವಯಂ ಘೋಷಿತ ಮಹಾನುಭಾವ ಜ್ಯೋತಿಷಿ ಸೌಜನ್ಯಕ್ಕಾದರೂ ಕಾರಿನಿಂದ ಇಳಿಯುವುದಿಲ್ಲ. ಆದರೂ ಯಾವುದೇ ಮುಜುಗರ ಪಡೆದ ಸುರೇಶ್ ಕುಮಾರ್ ತಮ್ಮ ಎಲ್ಲ ಆತ್ಮ ಗೌರವವನ್ನು ಬದಿಗಿಟ್ಟು ಕಮಲಾಕರ ಭಟ್ ಎಂಬ ಜ್ಯೋತಿಷಿಯೊಂದಿಗೆ ಫೋಟೋ ತೆಗೆದುಕೊಂಡು ಅವರ ಸಾಮಾಜಿಕ ಜಾಲತಾಣದಲ್ಲಿ ಜ್ಯೋತಿಷಿಯನ್ನು ಆತನ ಕೆಲಸವನ್ನು ಹೊಗಳಿ ಪೋಸ್ಟ್ ಮಾಡಿದ್ದಾರೆ. ಮಾಜಿ ಸಚಿವ ಸುರೇಶ್ ಕುಮಾರ್ ನೀಡಿದ ಪ್ರಚಾರವನ್ನೇ ಬಳಸಿಕೊಂಡು ಆ ಜ್ಯೋತಿಷಿ ಎಷ್ಟು ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ದುರುಪಯೋಗ ಪಡಿಸಿರಬಹುದು, ಎಷ್ಟು ಮನೆ ಹಾಳು ಮಾಡಿರಬಹುದು ಎಂಬುದು ಚರ್ಚೆಯ ವಿಷಯ ಅಲ್ವೇ? ಹೀಗಂತ BK ಹರಿಪ್ರಸಾದ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ಇನ್ನೂ ಮುಂದುವರೆದು ಸುರೇಶ್ ಕುಮಾರ್ ಅವರ ಕೊಳೆತ ಮನಸ್ಥಿತಿ ಹೇಗಿದೆ ಅಂದರೆ, ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ನನ್ನ ಅಂಗಿಯನ್ನು ಹರಿದಾಗ ನಿರಂತರ 3 ದಿನ ಪುಂಡು ಪೋಖರಿಗಳ ರೀತಿಯಲ್ಲಿ ಸುರೇಶ್ ಕುಮಾರ್ ನನ್ನನ್ನು ಟ್ರೋಲ್ ಮಾಡಿದರು. ನನ್ನ ಹೆಸರಿನ ಮೇಲೆಯೇ ಅವರು ವ್ಯಂಗ್ಯ ಮಾಡಿದರು. ನನ್ನ ವಿರುದ್ಧ ಮಾನಹಾನಿಕರವಾಗಿ ಬರೆದ ಟ್ರೋಲರ್ಗಳ ಎಲ್ಲ ಪೋಸ್ಟ್ಗಳನ್ನು ಶೇರ್ ಮಾಡಿ ಬೆಂಬಲಿಸಿದ ಕೊಳೆತ ಮನಸ್ಥಿತಿಯೇ ಸುರೇಶ್ ಕುಮಾರರಿಗೆ ಇದೀಗ ಕೊಲೆಗಾರನ ಸಖ್ಯದ ಬಗ್ಗೆ ಪ್ರಶ್ನೆ ಕೇಳಿದಾಗ ದಿಗ್ಭ್ರಾಂತರಾಗಿ ಮಾತನಾಡ್ತಾ ಇದ್ದಾರೆ. ನೀವೇ ಹೋಗಿ ಜ್ಯೋತಿಷಿಯ ಬಳಿ ಫೋಟೋ ತೆಗೆದುಕೊಂಡು ಆ ಜ್ಯೋತಿಷಿಯನ್ನ ಅಮಾಯಕ ಜನರಿಗೆ ಜಾಹೀರಾತು ಅಥವಾ ಪ್ರಮೋಟ್ ಮಾಡಿದರೆ ಅದು ಸಂವಿಧಾನದ ಆರ್ಟಿಕಲ್ 51A(H) ಉಲ್ಲಂಘನೆಯಾಗುತ್ತದೆ. ಹಾಗಾಗಿ ಆ ಜ್ಯೋತಿಷಿ ಇನ್ನೆಷ್ಟು ಹುಡುಗಿಯರನ್ನು ಲೈಂಗಿಕವಾಗಿ ಬಳಸಿದ್ದಾನೆ, ಇನ್ನೆಷ್ಟು ಕೊಲೆಗಳಿಗೆ ಕಾರಣನಾಗಿದ್ದಾನೆ, ಇನ್ನೆಷ್ಟು ಮನೆ ಹಾಳು ಮಾಡಿದ್ದಾನೆ ಎಂದು ಪರಿಶೀಲಿಸಿದರೆ ಅದರಲ್ಲಿ ಸುರೇಶ್ ಕುಮಾರ್ ಅವರ ಭಾಗಿದಾರಿಕೆ ಅರಿವಾಗುತ್ತದೆ ಅಂತ BK ಹರಿಪ್ರಸಾದ್ ತಮ್ಮ ಲೇಖನವನ್ನು, ತಮ್ಮ ಉತ್ತರವನ್ನು, ತಮ್ಮ ಪ್ರತಿಕ್ರಿಯೆಯನ್ನು ಮುಂದುವರೆದು ಹೀಗೆ ಹೇಳ್ತಾರೆ: ಸುರೇಶ್ ಕುಮಾರ್ ಅಪರಾಧವನ್ನು ಅಪರಾಧವಾಗಿ ನೋಡುವ ಸಂಸ್ಕಾರ ಬೆಳೆಸಿಕೊಳ್ಳಿ ಎಂದು
ನನಗೆ ಉಪದೇಶ ಮಾಡಿದ್ದಾರೆ ಸುರೇಶ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ BK ಹರಿಪ್ರಸಾದ್. ಇದು ಸುರೇಶ್ ಕುಮಾರ್ ಅವರ ನೈತಿಕ ಅಧಪತನವನ್ನು ಸೂಚಿಸುತ್ತದೆ. ಕರಾವಳಿ, ಉತ್ತರ ಕನ್ನಡ, ಮಲೆನಾಡಿನಲ್ಲಿ ಹೆಣ ಬಿದ್ದ ತಕ್ಷಣ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡುವ ನೀವುಗಳು ನನಗೆ ಉಪದೇಶ ಮಾಡುವುದು ಬೇಕಾಗಿಲ್ಲ. ಕಮಲಾಕರ್ ಭಟ್ ಬದಲು ಬೇರೆ ಧರ್ಮದ ವ್ಯಕ್ತಿ ಆರೋಪಿಯಾಗಿದ್ದರೆ ಸುರೇಶ್ ಕುಮಾರ್ ಮತ್ತು ಅವರ ಪಟಾಲಂ ಈ ಅಪರಾಧವನ್ನು ಅಪರಾಧವಾಗಿ ನೋಡಿಕೊಳ್ತಾ ಇತ್ತೇ. ಕೋಮು ಗಲಭೆ, ಕೋಮು ಹಿಂಸಾಚಾರದಲ್ಲಿ ಹೆಣ ಬಿದ್ದಾಕ್ಷಣ ರಣಹದ್ದುಗಳಂತಾಗುವ ಸುರೇಶ್ ಕುಮಾರ್ ಅಂತಹವರ ಉಪದೇಶ ನನಗೆ ಬೇಕಾಗಿಲ್ಲ. ಹೀಗೆ ಹೇಳುವ BK ಹರಿಪ್ರಸಾದ್ ಬಿಜೆಪಿಯವರಿಗೆ ಕ್ರಿಮಿನಲ್ಗಳ ಜೊತೆ ಅವಿನಾಭಾವ ಸಂಬಂಧ ಇದೆ ಅಂತ ಸಾರಾಸಗಟವಾಗಿ ಹೇಳಿದ್ದರ ಬಗ್ಗೆ ಸುರೇಶ್ ಕುಮಾರ್ ಆಕ್ಷೇಪಿಸಿದ್ದಾರೆ. ಸಿದ್ದಾಪುರದ ಕೊಲೆಗಡುಕ ಕಮಲಾಕರ್ ಗುರೂಜಿಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಕ್ಕಳ ಲೈಂಗಿಕ ಪೀಡಕ F-15 ತನಕ ತಮ್ಮ ಪಕ್ಷದ ಕೈವಾಡ ಇಲ್ವೇ? ಆಸಾರಾಮ್ ಬಾಪು, ಡೇರಾ ಸಚ್ಚಾ ಸೌದಾ ಗುರೂಜಿಯಿಂದ ಹಿಡಿದು ಬಿಲ್ಕಿಸ್ ಬಾನು ಪ್ರಕರಣದ ಆರೋಪಿಗಳವರೆಗೆ ಕ್ರಿಮಿನಲ್ಗಳ ಜೊತೆ ಗುರುತಿಸಿಕೊಂಡಿರುವವರು ಯಾರು? ರಾಜ್ಯದಲ್ಲೇ ಬಿಜೆಪಿಯ ಎಷ್ಟು ನಾಯಕರ ಮೇಲೆ ಲೈಂಗಿಕ ಹಗರಣ, ಪೋಕ್ಸೋ ಪ್ರಕರಣಗಳಿವೆ ಎಂಬುದರ ಬಗ್ಗೆ ಸುರೇಶ್ ಕುಮಾರ್ ಬಹಿರಂಗ ಚರ್ಚೆಗೆ ಸಿದ್ಧರಿದ್ದಾರೆ ಎನ್ನುತ್ತಾರೆ BK ಹರಿಪ್ರಸಾದ್. ಅಂದರೆ ಈ ಒಟ್ಟು ಲೇಖನದ ಅರ್ಥ ಎಂದರೆ ಇದು ಕೇವಲ ಒಂದು ಕೊಲೆ ಪ್ರಕರಣವಲ್ಲ, ಸಮಾಜ, ನಂಬಿಕೆ, ರಾಜಕೀಯ ಮತ್ತು ಹೊಣೆಗಾರಿಕೆ ನಡುವೆ ನಡೆಯುತ್ತಿರುವ ದೊಡ್ಡ ಚರ್ಚೆ. ನ್ಯಾಯಾಲಯ ಸತ್ಯ ಹೇಳ್ಬೋದು, ಆದರೆ ಸಮಾಜಕ್ಕೆ ಪಾಠ ಏನು ಅನ್ನೋದು ನಾವು ನಿರ್ಧರಿಸಬೇಕು ಅಲ್ವೇ ವೀಕ್ಷಕರೇ? ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.